ಈ ಥರ ಗಾರ್ಲಿಕ್ ಗೀ ರೈಸ್ ಮಾಡಿ ಮನೇಲಿ ಮಕ್ಕಳಿಗೆ ಬಡಿಸಿದರೆ ನಮ್ಮ ಮನೇಲಿ ಮಕ್ಕಳು ತಟ್ಟೆಯಲ್ಲಿ ಅನ್ನನ ಖಾಲಿ ಮಾಡೋದೇ ಅಲ್ದಲೇ ಪಾತ್ರೆಯಲ್ಲಿರೋ ಅನ್ನನೂ ಒಂದು ಅಗಲು ಬಿಡ್ದಂಗೆ ಖಾಲಿ ಮಾಡ್ತಾರೆ. ಅಷ್ಟೊಂದು ಟೇಸ್ಟಾಗಿರುತ್ತೆ. ನಾನಿಲ್ಲಿ ಗಾರ್ಲಿಕ್ ಗೀ ರೈಸ್ ಮಾಡಲಿಕ್ಕೆ ನಂದಿನಿ ತುಪ್ಪನ 50 ಗ್ರಾಮ್ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಸ್ಟಾರ್ ಹೂವು, ಜಾವಿತ್ರಿ ಹೂವು, 6 ಏಲಕ್ಕಿ, 1 ಟೀ ಸ್ಪೂನ್ ಸಾಯಿ ಜೀರಾ, 10 ಲವಂಗ, ಕಲ್ಲುವು, 2 ಪಲಾವ್ ಎಲೆ, ಚಕ್ಕೆ ಸ್ವಲ್ಪ, 1 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಜಾಯಿಕಾಯಿ ಪೀಸು ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಡ. ನಾನು ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿಯನ್ನು 50 ಗ್ರಾಮ್ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ತೆಳ್ಳಗೆ ಉದ್ದವಾಗಿ ಕಟ್ ಮಾಡಿಟ್ಟಿರುವಂಥ 100 ಗ್ರಾಮ್ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 2 ದೊಡ್ಡ ಗ್ಲಾಸು ಅಕ್ಕಿಯನ್ನು ಹಾಕಿ ಈಗ ಫ್ರೈ ಮಾಡ್ತೀನಿ. ಅಕ್ಕಿ ತುಪ್ಪದಲ್ಲಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡ್ಕೊಳ್ತೀನಿ. ನಾನೀಗ 6 ಲೋಟ ನೀರನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಇಟ್ಟಿದ್ದೆ. ಅದು ಚೆನ್ನಾಗಿ ಕುದಿ ಬರ್ತಾ ಐತೆ. ಆ ಕುದಿ ಬರ್ತಿರುವ ನೀರನ್ನೇ ಈಗ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ತಿರುಗಿಸಿ 5 ನಿಮಿಷ ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ. 5 ನಿಮಿಷ ಆಗಿದೆ. ಈಗ ಚೆನ್ನಾಗಿ ಅನ್ನ ಮುಕ್ಕಾಲು ಭಾಗ ಬೆಂದು ಬಂದಿದೆ. ಈಗ ಕುಕ್ಕರ್ ಮುಚ್ಚನ ಹಾಕಿ 2 ವಿಸಲ್ ಬರೆಸ್ತೀನಿ. ವಿಸಲ್ ಆರೋವರೆಗೂ ಬಿಟ್ಟು ಈಗ ತೆಗಿತಾ ಇದ್ದೀನಿ. ಬಿಸಿ ಬಿಸಿ ಆಗಿರುವಂಥ ಗಾರ್ಲಿಕ್ ಗೀ ರೈಸ್ ರೆಡಿಯಾಗಿದೆ. ಇದನ್ನು ತಿರುಗಿಸ್ತೀನಿ. ಈಗ ತುಪ್ಪದಲ್ಲೇ ಗಾರ್ಲಿಕ್ಕು ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಒಳ್ಳೆ ಘಮ ಬರ್ತಾ ಇದೆ. ಇದನ್ನು ಬಿಸಿ ಇರುವಾಗಲೇ ನಾನು ಸರ್ವ್ ಮಾಡ್ತೀನಿ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.